ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಿವಾಗ ಯಶವಂತಪುರ್ಗೆ ಹೋಗ್ತಾ ಇದ್ದೀವಿ. ನಾವು ಹೋಗಬೇಕಾಗಿರೋ ಟ್ರೈನು ಯಶವಂತಪುರದಿಂದ ಸ್ಟಾರ್ಟಿಂಗ್ ಇದ್ದಿದ್ದರಿಂದ ನಾವು ಅಲ್ಲಿಂದಾನೇ ಹತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇದು ಯಾವ ಏರಿಯಾ ಅಂತ ಹೇಳಿ ನೋಡೋಣ. ಅರೆ, ಇದು ನಮ್ಮ ಗೊರಗುಂಟೆಪಾಳ್ಯ. ಹೌದಲ್ವಾ? ಅಟ್ರಾಕ್ಷನ್ ಆಫ್ ಟ್ರಾಫಿಕ್ ಏರಿಯಾ ಅಂತ ರೀನೇಮ್ ಮಾಡ್ಬೋದು. ಇಲ್ಲಿ ನೋಡಿ, ನನ್ನ ಮಗನೂ ನಾನು ಚಿಕ್ಕ ಆಟೋ ಓಡಿಸ್ತಿದ್ದೀನಿ ಅಂತಂದು ಹೇಳ್ತಾ ಇದ್ದಾನೆ. ನಾನು ಆಟೋ ಓಡಿಸ್ತಾ ಇದ್ದೀನಮ್ಮ, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತಂದು. ನಾನು ನೋಡ್ತಾನೆ ಇಲ್ಲ, ಹಂಗೆ ಕುತ್ಕೊಂಡವನೆ. ಹಿಂದೆಗಡೆ ಕುತ್ಕೊಳ್ಳೋ, ಬೀಳ್ತೀಯ ಅಂತಂದರೆ ಇಲ್ಲ, ನಾನು ಆಟ ಆಡಬೇಕು, ಆಟೋ ಓಡಿಸ್ಬೇಕು ಅಂತಂದು ಕೂತವ್ ನೋಡಿ. ಹಾಗೆ ನಾವು ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಮೇಲಲ್ಲ, ಏನಮ್ಮ ಊಟ ತಿನ್ಬೇಕಾ ನೀನು? ಬಾಕ್ಸಲ್ಲಿ ಐತೆ, ಊಟ ಮಾಡುವಂತೆ ಬಾ, ಓಕೆನಾ? ಅದೆಲ್ಲ ತಿನ್ನಬಾರ್ದು ಬಂಗಾರಿ, ನಿಂಗೆ ಹೇಳಿಲ್ವ ಪಾಪ ಅದೆಲ್ಲ ತಿನ್ನಬಾರ್ದು ಅಂತ. ಇತ್ತೀಚಿನ ಆಹಾರದಲ್ಲಂತೂ ಎಷ್ಟು ಕಲ್ಮಶ ಇದೆ ಅಂತಂದರೆ, ನಾವು ಏನು ತಗೊಳ್ಳೋದಕ್ಕೂ ಏನು ಕೊಡೋದಕ್ಕೂ, ಅದರಲ್ಲೂ ಮಕ್ಕಳಿಗೆ ನಾವು ಕೊಂಡ್ಕೊಳ್ಳೋದಕ್ಕೆ ತುಂಬಾ ಭಯ ಆಗುತ್ತೆ. ಪ್ರಿಸರ್ವೇಟೆಡ್ ಫುಡ್ಡು, ಚಿಪ್ಸು ಇದೆಲ್ಲ ತಿಂದು ಅನ್ಕಾನ್ಷಿಯಸ್ಸು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದೆಲ್ಲ ಇತ್ತೀಚಿಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀವಿ. ಅದರಿಂದ ನಾವಂತೂ ಪೂರ್ತಿ ಕಂಟ್ರೋಲ್ ಮಾಡಿಬಿಟ್ಟಿದ್ದೀವಿ. ಇವಾಗ ಅಲ್ಲೊಂದು ಶಾಪ್ ನೋಡಿದ್ನಲ್ಲ, ಅದಕ್ಕೆ ಇವಾಗ ಅವನಿಗೆ ಹೊಟ್ಟೆ ಹಸುವಾಗ್ಬಿಟ್ಟೈತೆ. ಊಟ ಮಾಡಿದ್ನ ಇಲ್ವಾ ಅಂತ ನನ್ನ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದಾನೆ. ಅಂದರೆ ಏನಾದರೂ ಕೊಡ್ಸು, ನೀನು ಅಂಗಡಿ ನೋಡ್ದಲ್ಲ ಅದಕ್ಕೆ ಏನಾದರೂ ಕೊಡ್ಸಮ್ಮ ಅಂತ ಕೇಳ್ತಾವನೆ. ಹಾಂ, ಈ ಥರನೇ ಇದು ನಂಬರ್ ಹೇಳು. 13 30 ತಾನೆ? 30 30 13 ಅಲ್ಲ. ನಮ್ಮ ಟ್ರೈನ್ದು ಪ್ಲ್ಯಾಟ್ಫಾರ್ಮ್ ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಸೊ ನಾವಿನ್ನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಎಂಟ್ರೆನ್ಸಲ್ಲೇ. ಇವಾಗ ರಿನೋವೇಷನ್ ಎಲ್ಲ ನಡೀತಾ ಇರೋದ್ರಿಂದ ಹೆಂಗೆ ಹೋಗಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಹೋಗೋದಕ್ಕೆ ದಾರಿ ಕೊಟ್ಟಿದ್ದಾರೆ, ಹಂಗಿಂದ ಹೋಗ್ಬೋದು. ಹೆಂಗೋ ಹೋಗಿ ಟಿಕೆಟ್ ಕೌಂಟರ್ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ವಿ. ಅಂದರೆ ನಮ್ಮ ಪ್ಲ್ಯಾಟ್ಫಾರ್ಮ್ ಎಲ್ಲಿ ಅಲೋಕೇಟ್ ಆಗುತ್ತೆ, ಆಮೇಲೆ ನಾವು ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಣ ಅಂತಂದು ಅಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ವಿ. ಇನ್ನು ನಮ್ಮ ಪ್ಲ್ಯಾಟ್ಫಾರ್ಮ್ ಕೂಡ ಅಲೋಕೇಟ್ ಆಯಿತು. 3ಗೆ ಹೋಗಬೇಕಾಗಿತ್ತು. ನಾನು ಹಂಗೆ ಮೇಲ್ಗಡೆಯಿಂದ ಎಲ್ಲ ವ್ಯೂನ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಸುಂದರವಾಗಿ ಕಾಣಿಸ್ತಾ ಇತ್ತು. ಸಂಜೆ ಅಲ್ವಾ, ಲೈಟಿಂಗ್ಸು ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕತ್ಲಲ್ಲಿ. ಇವಾಗ ಮೇಲ್ಗಡೆ ಇದ್ವಲ್ಲ, ಸ್ವಲ್ಪ ಹೈಯಲ್ಲಿ ಇದ್ದಿದ್ದಕ್ಕೆ ತಣ್ಣ ಗಾಳಿ ಕೂಡ ಬರ್ತಾಯಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮುಂದೆ ನಾವು ಇವಾಗ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಅದು ಏನು ಇಷ್ಟನೋ ಗೊತ್ತಿಲ್ಲ, ಟ್ರೈನು ಅಂದರೆ ಖುಷಿ ಅಂದರೆ ಖುಷಿ. ಅವನಿಗೆ ಟ್ರೈನ್ ನೋಡೋದೇ ಅವನಿಗೊಂದು ಖುಷಿ. ಇವಾಗ ಬರುತ್ತೆ. ಬಂತು ನೋಡಿ ಇವಾಗ ಟ್ರೈನ್. ನಾನು 90 ಹಾಕೊಂಡೆ, ಒಂದ್ ವೇಲ್ ಹಾಕೊಂಡು ಸ್ಟೇಷನ್ಗೆ ಬಂದ್ಬಿಟ್ಟೆ. ಟ್ರೈನ್ ಹತ್ಕೊಂಡು ಇವಾಗ ನಮ್ಮ ಸೀಟೆಲ್ಲ ಅರೇಂಜ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಹೋಗೋದನ್ನು ನೋಡ್ತಾ ಇದ್ದೀನಿ. ಇವತ್ತು ನನಗೆ ತುಂಬಾ ಸಮಾಧಾನ ಇದೆ. ಯಾಕೆ ಅಂತಂದರೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು. ಆವತ್ತಿನ ಥರ ತೊಂದರೆ ಆಗಲಿಲ್ಲ, ಆರಾಮಾಗಿ ಹೋಗ್ಬೋದಲ್ಲ ಅಂತ ಒಂದು ಖುಷಿ. ಹಾಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಪಾಪನೂ ಹೊಟ್ಟೆ ಹಸಿತೈತೆ ಅಮ್ಮ, ಊಟ ಮಾಡ್ಕೊಳ್ಳೋಣ ಅಂತ ಅಂದ. ನಾನು ಮನೆಯಲ್ಲೇ ಟೊಮೆಟೊ ಬಾತ್ ಮಾಡಿದ್ನಲ್ಲ, ಅದನ್ನು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಬಂದೆ. ಅದನ್ನೇ ಇವಾಗ ಊಟ ಮಾಡ್ಕೊತಾ ಇದ್ದೀವಿ. ಟ್ರೈನಲ್ಲಿ ಬರುತ್ತಲ್ಲ ಪಲಾವು ಅಂತ ತೊಗೊಂಬರ್ತಾರಲ್ಲ, ಪಲಾವಿಗಾದರೆ 50 ರುಪೀಸು, ಅದ್ರ ಜೊತೆಗೆ 2 ಪೀಸ್ ಹಾಕ್ಬಿಟ್ರೆ ಅದು ಬಿರಿಯಾನಿ, ಅದು 100 ರುಪೀಸು. ಸುಮ್ಮನೆ ಅದಕ್ಕೆಲ್ಲ ಏನಕ್ಕೆ ವೇಸ್ಟ್ ಮಾಡೋಣ ಅಂತಂದು ಮನೆಯಲ್ಲೇ ಮಾಡಿದ್ದೆ, ಅದನ್ನೇ ತೊಗೊಂಬಂದಿದ್ದೀನಿ. ಬಾಯಿಗೆ ಸೊಪ್ಪು ಸೆದೆ ಏನೂ ಸಿಗಂಗಿಲ್ಲ, ಎಲ್ಲ ತೆಗೆದು ವಾಪಸ್ ಕೊಡ್ತಾ ಇರ್ತಾನೆ. ನನ್ನ ಜೊತೆ ಕೂತ್ಕೊಂಡು ಸುಮ್ಮನೆ ತೀಟಿಗೆ ಆಡ್ತಾ ಇದ್ದ. ಅದಕ್ಕೆ ಇವ್ರೇನು ಮಾಡಿದ್ರು, ನೀನು ಹೋಗ್ಬಿಟ್ಟು ನನ್ನ ಸೀಟಲ್ಲಿ ಕೂತ್ಕೊ ಸುಮ್ಮನೆ ಅಂತಂದು ಅಲ್ಲಿಗೆ ಎತ್ತಿ ಕುಂಡ್ರಿಸ್ಬಿಟ್ರು. ಅವ್ನ ಸ್ಟೈಲ್ ನೋಡಿ ಹೆಂಗೆ ಕೂತವನೆ. ಟಿಕೆಟ್ ಚೆಕ್ ಆಯಿತು, ಇವಾಗ ಮಲ್ಕೊತೀನಿ. ಗುಡ್ ನೈಟ್. ಹೂ ಸ್ಟಾಪ್ಡ್ ಯು? ಗುಡ್ ಮಾರ್ನಿಂಗ್. ಇನ್ನೊಂದು ಸ್ವಲ್ಪ ದೂರ ಸಾಗರ. Good morning. How are you?
ಬೆಳಗಿನ ಜಾವ ಯಾವುದೋ ಜಂಕ್ಷನಲ್ಲಿ ಕ್ರಾಸಿಂಗ್ ಹಾಕಿದ್ರು. ಈ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ ಸ್ವರ್ಗಕ್ಕಿಂತ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ನನ್ನ ಮಗನ ಚೇಷ್ಟೆಗಳ ಜೊತೆಗೆ ಸಮಯ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಸಿಟಿನಲ್ಲಿ ಇದ್ದು ಇಂಥ ಪ್ಯೂರೆಸ್ಟ್ ನೇಚರ್ಗೆ ಏನಾದರೂ ಬಂದುಬಿಟ್ರೆ ಎಲ್ಲೂ ಹೋಗೋದು ಬೇಡಪ್ಪ, ಇಲ್ಲೇ ಇದ್ಬಿಡೋಣ ದೇವ್ರೆ, ಇಲ್ಲೇ ಇರಂಗೆ ಮಾಡಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅದು ಆಗಲ್ಲ, ನಾವು ಸಿಟಿಗೆ ವಾಪಸ್ ಹೋಗಲೇಬೇಕು. ಇಂಥ ನೇಚರಲ್ಲಿ ನಾನು ಜೀವನ ಮಾಡಬೇಕು, ಹಿಂಗೇ ಇರಬೇಕು, ಇಂಥ ಕಡೆನೇ ಇರಬೇಕು ಅಂತ ಕನಸು ಕಾಣ್ತಾನೆ ಜೀವನ ಕಳೆದು ಬಿಡ್ತೀವಿ. ಏನೇ ಹೇಳಿ, ಇಲ್ಲಿರೋ ಅಂಥ ಜನ ಮಹಾನ್ ಪುಣ್ಯವಂತರು. ದಿನ ಬೆಳಗ್ಗೆ ಎದ್ದು ಇಂಥ ಪ್ಯೂರೆಸ್ಟ್ ನೇಚರ್ನ ಸವಿತಾ ಇದ್ದಾರೆ ಅಂತಂದರೆ ಅವ್ರಿಗಿನ್ನ ಅದೃಷ್ಟವಂತರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮದು ಹಳ್ಳಿನೇ, ಹೀಗೆ ನಮ್ಮೂರಲ್ಲೂ ಗ್ರೀನರಿ, ಒಳ್ಳೆ ವಾತಾವರಣ ಐತೆ, ಅಲ್ಲೇ ಇದ್ಬಿಡ್ಬೇಕಪ್ಪ ಅನ್ನಿಸ್ತಾ ಇರುತ್ತೆ. ಆದರೆ ಹೊಟ್ಟೆಪಾಡು ಸುಮ್ಮನೆ ಇರಲ್ವೇ, ಹೋಗ್ಬೇಕಪ್ಪ ನೀನು ಅಂತ ಕಳಿಸ್ತಾ ಇರುತ್ತೆ. ಇಲ್ಲಿ ನೋಡಿ ನಮ್ಮ ಪಾಪ ಎಷ್ಟು ಕ್ಯೂಟಾಗಿ ಆಟಾಡ್ತಾ ಇದ್ದಾನೆ ಆ ನೇಚರ್ನೆಲ್ಲ ನೋಡಿಕೊಂಡು. ಟ್ರೈನ್ ಸ್ಟಾರ್ಟ್ ಆಯಿತು, ನಮ್ಮ ಪ್ರಯಾಣ ಮುಂದುವರಿತಾ ಇದೆ. ಈ ಕಡೆ ನಮ್ಮ ಸೂರ್ಯ ದೇವರು ಉದಯ ಆಗ್ತಾ ಇದ್ದಾರೆ. ಎಂಟಿ ಲ್ಯಾಂಡು, ಹಿಂದೆಗಡೆ ಮರಗಳು, ಸೂರ್ಯ ಉದಯ ಆಗ್ತಿರೋದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ. ಟ್ರ್ಯಾಕ್ ಪಕ್ಕದಲ್ಲಿರೋ ಗಿಡಗಳಿಂದ ಅಡ್ಡ ಆಗ್ತೈತೆ, ಆದರೂ ಬಿಟ್ಬಿಡ್ತೀನಾ? ಹಂಗೋ ಹಿಂಗೋ ಒಂದು ಲೆವೆಲಿಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಫೈನಲಿ ಆಫ್ಟರ್ ದ ಲಾಂಗ್ ನೈಟ್ ಜರ್ನಿ ಟೀ ಬೋರ್ಡ್ ಆಗಿ ಇವಾಗ ಅಸಲಿ ಪ್ರಯಾಣನ ಶುರು ಮಾಡೋ ಸಮಯ. ನಾವಿಬ್ರು ತಿನ್ನೋದ ತಿಂಡಿನ? ನಿನಗೆ ತಿಂಡಿ ಬೇಡವಾ ಪಾಪ? ನಿನಗೆ ತಿಂಡಿ ಬೇಡವಾ? ತಿನ್ನಲ್ಲ. ಹೊಟ್ಟೆ ಹಸ್ದಿರುತ್ತೆ, ಆದರೂ ನನಗೆ ತಿಂಡಿ ಬೇಡ ಅದು ಇದು ಅಂತ ನಾಟಕ. ನೋಡಿ ಅವಯ್ಯ ಹುಡ್ಗನ ಕೈಲಿ ಬಾಟ್ಲು ಬ್ಯಾಗು ಎಲ್ಲ ಕೊಟ್ಬಿಟ್ಟು ಕೈ ಬೀಸ್ಕೊಂಡು ಹೋಯ್ತಾವನೆ. ನಮ್ಮ ದಿನಚರಿ ಮುಗಿಸ್ಕೊಂಡು ಬಸ್ ಸ್ಟಾಪಿಗೆ ಬರೋ ಅಷ್ಟೊತ್ತಿಗೆ ಟ್ಯಾಕ್ಸಿ, ಮಿನಿ ಬಸ್ಗಳು ಎಲ್ಲ ಹೋಗ್ಬಿಟ್ಟಿದ್ವು. ನಾವಲ್ಲೇ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿಕೊಂಡು ಹಂಗೆ ಒಂದು ಕಾಫಿ ಕುಡಿದ್ಬಿಡೋಣ ಬಸ್ ಬರೋ ಅಷ್ಟೊತ್ತಿಗೆ ಅಂತ ಹೋಟ್ಲಿಗೆ ಬಂದ್ವಿ. ನಾನಿನ್ನ ಸಪ್ಕಾಗಿ ಹೋಗ್ಬಿಟ್ಟಿದ್ದೆ. ನಮ್ಮ ಚೋಟಾ ಬಾಸ್ ಎನರ್ಜಿ ನೋಡಿ ಹೆಂಗಿದೆ, ಫುಲ್ ಹೈಪು, ಜೋಶ್ ಅಲ್ಲ ಅವನೇ. ಏನಾಗಿದ್ದಾರೆ? ಹೆಂಗಿದ್ದಾರೆ? ಫಸ್ಟ್ ಇವಾಗ ಶ್ರೀಧರ್ ಮಠಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಸ್ಗಳೇ ಇಲ್ಲ, ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಹಳೆ ಬಸ್ ಸ್ಟಾಪ್ ಇವಾಗ ಇಲ್ಲ, ಅಲ್ಲಿ ಟ್ಯಾಕ್ಸಿ ಮಾಡ್ಕೊಂಬಿಟ್ಟಿದ್ದಾರೆ. ಮತ್ತು ಹೊಸ ಬಸ್ ಸ್ಟಾಪು ಇವಾಗ ಅಲ್ಲಿಂದ 200 to 300 ಮೀಟರ್ಸ್ ದೂರದಲ್ಲಿದೆ. ಅಷ್ಟು ದೂರ ನಡ್ಕೊಂಡೋಗಿ ಬಸ್ ಸ್ಟಾಪಲ್ಲಿ ಕೇಳಿದ್ರೆ ಬಸ್ಗಳೇ ಇಲ್ಲ. ಟೈಮಿಂಗ್ಸ್ ಅಂತೆ, ಅದು 11:15 ನೋಡತಕ್ಕ ನೋಡಿ ನಾವು ಹೋಟ್ಲಿಗೆ ನುಗ್ಗಿವಿ. ಬೆಳಿಗ್ಗೆನೆ ಎಣ್ಣೆ ಪದಾರ್ಥ ತಿಂದರೆ ನನಗೆ ಎತ್ತಾಕುತ್ತೆ ಅಂತ ಉಪ್ಪಿಟ್ಟು ಹೇಳಿದೆ. ಉಪ್ಪಿಟ್ಟು ಚೆನ್ನಾಗಿದೆ, ಬಟ್ ಕ್ವಾಂಟಿಟಿ ಮಾತ್ರ ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ಒಂದು ಸ್ಪೂನ್ ಅಷ್ಟೇ, ಬಟ್ ಚೆನ್ನಾಗಿದೆ ಟೇಸ್ಟ್. ನನ್ನ ಮಗ ಪೂರಿ ಕೇಳ್ದ, ಆದರೆ ಇರಲಿಲ್ಲ. ಅದಕ್ಕೆ ಇವಾಗ ಸೆಟ್ ದೋಸೆನೇ ಕೊಡಿಸಿದ್ದೀವಿ. ಅವ್ರ ಅಪ್ಪನ ಮುದ್ದಿನ ಮಗ, ಅವರೇ ತಿನ್ನಿಸ್ಬೇಕಂತ ಅವನಿಗೆ. ಇವರು ರೈಸ್ ಐಟಮ್ ತೊಗೊಂಡಿದ್ರು,
ಜೊತೆಗೆ ಕಾಫಿ ಕೂಡ ಹೇಳಿದ್ರು, ಟೇಸ್ಟ್ ಮಾಡು ಚೆನ್ನಾಗಿರತ್ತೆ ಮಂಗಳೂರು ಶೈಲಿದು ಅಂತ. ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಹೋಗೋ ರೋಡಲ್ಲಿ ಇಂದಿರಾ ಕ್ಯಾಂಟೀನ್ ಇತ್ತು. ಮುಂಚೆನೇ ಅಲ್ಲಿಗೆ ಹೋಗಿದ್ದಿದ್ರೆ ತಿಂಡಿ ಅಲ್ಲೇ ಮುಗಿಸ್ಕೋಬೋದಾಗಿತ್ತು. ಶ್ರೀಧರ್ ಮಠಕ್ಕೆ ಹೋಗಿ ಮತ್ತೆ ಸಿಗಂದೂರಿಗೆ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಇವಾಗ ಸಿಗಂದೂರ್ಗೆನೆ ಹೋಗ್ತೀವಿ. ಬಸ್ ಇಲ್ಲ, ಬಸ್ಸಿಗೆ ವೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ, ಫುಲ್ ಸುಸ್ತಾಗ್ತದೆ. ಪ್ರೈವೇಟ್ ಬಸ್ ಸ್ಟಾಪಿಂದ ಗೌರ್ನಮೆಂಟ್ ಬಸ್ ಸ್ಟಾಪಿಗೆ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಹೆಂಗೋ ನಮ್ಮ ಪುಣ್ಯಕ್ಕೆ ಬಸ್ಸು ಬಂತು, ಸೀಟು ಸಿಕ್ತು. ಬಿಸಿ ಉಪ್ಪಿಟ್ಟು, ತಣ್ಣ ಗಾಳಿ ಬರ್ತಿದ್ದಕ್ಕೆ ನಿದ್ದೆ ಬಂದ್ಬಿಡ್ತು, ಮಲ್ಕೊಂಡ್ಬಿಟ್ಟೆ. ಎದ್ಬಿಟ್ಟು ಕಿಟಕಿ ಕಡೆ ನೋಡಿದ್ರೆ ಆಲ್ರೆಡಿ ಬ್ರಿಡ್ಜ್ ಮೇಲೆ ಇದೀವಿ. ಮೊದಲೆಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ವಾ, ಲಾಂಚಲ್ಲಿ ಟಿಕೆಟ್ ತಗೊಂಡು ಎಂಜಾಯ್ ಮಾಡಿಕೊಂಡು ಆ ವ್ಯೂ ನೋಡಿಕೊಂಡು ಆ ನೀರಿನ ಮೇಲೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತಲ್ವಾ. ಇವಾಗ ಅದಿಲ್ವೇ ಇಲ್ಲ, ಬ್ರಿಡ್ಜ್ ಆಗ್ಬಿಡ್ತು, ಲಾಂಚು ಇಲ್ಲ, ಎಂಥದ್ದು ಇಲ್ಲ, ಡೈರೆಕ್ಟ್ ಒಂದೇ ಸರಿ. ಬ್ರಿಡ್ಜೂ ಅಷ್ಟೇ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಾವು ಬೇಗ ರೀಚ್ ಆಗೋವಂಥ ದಾರಿ ಮಾಡ್ಕೊಂಡು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀರಿನ ಮಧ್ಯದಲ್ಲಿ ಹೋಗೋವಾಗ ಕೆಲವು ಸರಿ ಲಾಂಚಲ್ಲಿ ತುಂಬ ಅವಘಡ ನಡೆದೋಗಿದ್ದಾವೆ. ಅವನ್ನೆಲ್ಲ ತಪ್ಪಿಸೋದಕ್ಕೆ ಈ ದೊಡ್ಡ ಜೈಜಾಂಟಿಕ್ ಆದಂಥ ಬ್ರಿಡ್ಜ್ನ ಮಾಡ್ಕೊಂಡು ಕೊಟ್ಟಿದ್ದಾರೆ. ತುಂಬಾ ಹೆಲ್ಪ್ಫುಲ್ ಆಗಿದೆ. ಅಲ್ಲಲ್ಲೇ ಡಸ್ಟ್ಬಿನ್ ಕೂಡ ಇಟ್ಟಿದ್ದಾರೆ, ಕಸ ಏನಾದರೂ ಹಾಕೋದಕ್ಕೆ. ಬ್ರಿಡ್ಜ್ ಮೇಲೆ ಗಲೀಜಾಗಬಾರ್ದು ಅಂತಂದು ಇದೊಂದು ಒಳ್ಳೆ ಫೆಸಿಲಿಟಿನೂ ಮಾಡಿದ್ದಾರೆ. ಇವಾಗ ಅಮ್ಮನವ್ರ ಹೆಬ್ಬಾಗಿಲನ್ನ ದಾಟ್ಕೊಂಡು ಮುಂದೆ ಹೋಗಬೇಕು. ಇವಾಗ ಸಿಗಂದೂರು ತಾಯಿ ಚೌಡೇಶ್ವರಿ ಕ್ಷೇತ್ರಕ್ಕೆ ಬಂದ್ವಿ. ಹೆವಿ ರಶ್ಶು, ಯಪ್ಪ ದೇವ್ರೆ, ಸಖತ್ ರಶ್ ಐತೆ. ಈ ಶೆಕೆಗೆ ಇನ್ನೂ ಒಂದೆರಡು ಐಸ್ ಕ್ರೀಮ್ ಕೊಡಿಸಿದ್ರು ತಿಂದ್ಬಿಡ್ತಾ ಇದ್ದೆ. ಆದ್ರೆ ಒಂದು ಐಸ್ ಕ್ರೀಮ್ಗೆ 30-40 ರೂಪಾಯಿ ಹೇಳ್ತಾ ಇದ್ದಾರೆ. ಸಾಕು ಬಿಡು, ಹೆಂಗೋ ತಂಪಾಯ್ತಲ್ಲ ಅಂತ ಐಸ್ ಕ್ರೀಮ್ ತಿಂತಾ ಇದ್ರೆ ನನ್ನ ಮಗ ನನಗೆ ಅದು ಬೇಕಿತ್ತು, ನನಗೆ ಇದು ಕೊಡಿಸಿದ್ಯಾ ಅಂತಂದು ಆಟ ಮಾಡ್ತಾವನೆ. ಇನ್ನೊಂದು ಐಸ್ ಕ್ರೀಮ್ ತೊಗೊಳೋದು ಇನ್ನೇನು ಅಂತಂದು ಇದರಲ್ಲೇ ತಿನ್ನಿಸ್ತಾ ಇದ್ದೀನಿ. ಐಸ್ ತಿನ್ಕೊಂಡು ರೆಡಿ ಆಗಕ್ಕೆ ಹೋಯ್ತಾ ಇದ್ದೀವಿ. ಸಖತ್ ಬಿಸಿಲಿದೆ ಮಾತ್ರ. ಬೆಳಗ್ಗೆ ಇನ್ನೂ 11:15, 11:45 ಆಗಿದೆ. ಸಖತ್ತು ಬಿಸಿಲು. ಮಕ್ಳನ್ನ ಕರ್ಕೊಂಬರೋದಂತೂ ಭಾರಿ ಕಷ್ಟ. ನೀವು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಬಂದರೆ ತುಂಬ ಒಳ್ಳೆಯದು. ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ನನ್ನ ಮಗನಿಗೇನೋ ಬೇಗ ಬೇಗ ಸ್ನಾನ ಮಾಡಿಸಿದ್ರಂತೆ, ಅದನ್ನೇ ಹೇಳ್ತಾವ್ನು ನೋಡಿ. ಎಲ್ಲರೂ ರೆಡಿಯಾಗಿ ದರ್ಶನಕ್ಕೆ ಹೋಗ್ತಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ವಿಶೇಷ ಇದೆ ಅಂತ ಹೇಳಿದ್ನಲ್ಲ, ಅದು ಬೇರೆ ಏನೂ ಇಲ್ಲ, ನನ್ನ ಹಸ್ಬೆಂಡ್ ಬರ್ಡೇ ಇವತ್ತು. ಐ ವಿಶ್ ಹಿಮ್ ವೆರಿ ಹ್ಯಾಪಿ ಬರ್ಡೇ. ಸೆಲೆಬ್ರೇಷನ್ ಎಲ್ಲ ಅವ್ರು ಅಷ್ಟು ಇಷ್ಟಪಡೋದಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾರೆ. ನಮ್ಮ ತರಲೆ ನೋಡಿ ಏನೇನು ತರಲೆ ಆಟ ಆಡ್ತೈತೆ ಅಂತ. ಇವಾಗಂತೂ ಹುಡುಗರಿಗೆಲ್ಲ ರಜಾ, ಮತ್ತು ಹೆಣ್ಮಕ್ಳಿಗೆ ಕೇಳಬೇಕಾ, ಬಸ್ ಬೇರೆ ಫ್ರೀ, ಎಲ್ಲ ಟ್ರಿಪ್ಗಳು ಹೊಟ್ಬಿಟ್ಟವ್ರೆ. ಎಲ್ಲಿ ನೋಡಿದ್ರು ಜನ, ಅದರಲ್ಲೂ ಜಾಸ್ತಿ ಹೆಂಗಸ್ರೇ ಇದ್ದಾರೆ. ಸ್ವಲ್ಪದ್ರಲ್ಲೇ ಲೈನು ಮೂವ್ ಆಯಿತು. ಇನ್ನೇನು ಎಂಟ್ರೆನ್ಸ್ ಹತ್ರ ಬಂದ್ವಿ ನಾವು. ಅಲ್ಲಿ ಹಸು ಮತ್ತು ಕರು ಇತ್ತಲ್ಲ, ಅದನ್ನ ನೋಡ್ಬಿಟ್ಟು ಬಾ ಅಮ್ಮ ಮುಟ್ಟೋಣ, ನನಗೆ ಮುಟ್ಟಬೇಕು ಅಂತ ಕರೀತಾ ಇದ್ದ. ಇಲ್ಲಪ್ಪ ಹಂಗೆಲ್ಲ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೆ ಅವನಿಗೆ. ನನಗೆ ಶೆಕೆ ಆಗ್ತಿತ್ತ, ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಎಲ್ಲ ಕೂದಲು ಮೇಲೆ ಎತ್ತು ಕಟ್ಬಿಟ್ಟೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇನ್ನು ಈ ಸೈಡಲ್ಲಿ ತುಲಾಭಾರ ಎಲ್ಲ ನಡೀತಾ ಇತ್ತು. ನಾವು ಹೋಗೋ ಅಷ್ಟೊತ್ತಿಗೆ ತುಲಾಭಾರ ಕೂಡ ಎಲ್ಲ ಮುಗ್ದಿತ್ತು ಅನಿಸುತ್ತೆ. ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು, ಅದಕ್ಕೆ ಬರೀ ತಕ್ಕಡಿನ ಮಾತ್ರ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಈ ಪಾಟಿ ಬಿಸಿಲಿದ್ರೂ ಜನಗಳಿಗೇನು ಕಮ್ಮಿ ಇರಲಿಲ್ಲ, ಮಸ್ತ್ ಹೆಂಗಸ್ರಿದ್ರು. ನಮ್ಮನೆ ಓನರ್ ಆಂಟಿ ಕಾಣಿಕೆ ಹಾಕ್ಬಿಡು ಅಂತ ಕಾಸು ಕೊಟ್ಟಿದ್ರ, ಅದನ್ನು ಕೂಡ ನಾನು ಕಾಣಿಕೆ ಅರ್ಪಿಸಿದೆ. ಮತ್ತು ನಮ್ಮ ಕಾಣಿಕೆನ ನಮ್ಮ ಕಂದನ ಕೈಲಿಂದ ಹಾಕ್ಸಿದ್ವಿ. ತುಂಬ ಹೊತ್ತಾಯ್ತಲ್ಲ, ಹೊಟ್ಟೆ ಹಸಿತಾಯಿತು, ಅದಕ್ಕೆ ಊಟ ಮಾಡ್ಕೊಂಬಿಡೋಣ ಅಂತ ಊಟಕ್ಕೆ ಹೋಗ್ತಾ ಇದ್ದೀವಿ. ಹೋಗೋದಕ್ಕೆ ದಾರಿನಲ್ಲಿ ಶೀಟೆಲ್ಲ ಹಾಕ್ಸಿ ಒಳ್ಳೆ ಫೆಸಿಲಿಟಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಓಡಾಡೋರಿಗೆಲ್ಲನ.
ಕಾಲು ಕೂಡ ಸುಡಲ್ಲ ಬಿಸಿಲಲ್ಲಿ, ಹೋಗೋಕ್ಕೆ ಆಗ್ತಾಯಿಲ್ಲ. ಅವನು 2 ಕಾಲು ಇಡ್ತಾ ಇರಲಿಲ್ಲ ಮುಂದಕ್ಕೆ, ಅಷ್ಟು ಬಿಸಿ ಇತ್ತು. ಇನ್ನು ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಅಷ್ಟೊತ್ತು ಹಸ್ಕೊಂಡಿದ್ದಕ್ಕೂ ಹೊಟ್ಟೆ ತುಂಬ ಊಟ ತಿಂದ್ಕೊಂಡೆ. ನಮ್ಮ ಪಾಪನೂ ಊಟ ಮಾಡ್ಕೊಂಡ. ನಾನಿನ್ನೂ ಊಟ ಮಾಡ್ತಿದ್ನಾ, ನನ್ನ ಮಗ ಅಲ್ಲಿ ಮೇಲ್ಗಡೆ ಫ್ಯಾನ್ ಆಡ್ತಿರುತ್ತಲ್ಲ ಅದನ್ನ ನೋಡ್ಬಿಟ್ಟು ಅದ್ರ ಜೊತೆಗೆ ಆಟ ಆಡ್ತವ್ನು ನೋಡಿ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಈ ಗ್ರೀನರಿನೆಲ್ಲ ನೋಡ್ಕೊಂಡು ನಿಂತಿದ್ವಿ. ಒಂಥರ ತಂಪು ಗಾಳಿ, ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತಾ ಇತ್ತು. ಮುಂಚೆ ಎಲ್ಲ ಇಲ್ಲಿ ಹೋಗೋದಕ್ಕೆ ಬಿಡ್ತಾಯಿದ್ರು, ಇವಾಗ ಬಿಡ್ತಾ ಇಲ್ಲ. ಎಲ್ಲ ಬ್ಯಾರಿಕೇಡು ಈ ಥರ ಕಬ್ಬಿಣದ ಗೇಟ್ಗಳನ್ನೆಲ್ಲ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ತುಂಬ ವರ್ಷಗಳ ಹಿಂದೆ ಬಂದಾಗ ಈ ತೋಟದಲ್ಲೆಲ್ಲ ಓಡಾಡಿದ್ದೀವಿ. ತಣ್ಣಗಿದ್ದಿದ್ದಕ್ಕೂ ಅದಕ್ಕೂ ನಮ್ಗೆ ಅಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ. ಅದರಲ್ಲಿ ನಮ್ಮ ಮಗಂದು ಚೇಷ್ಟೆಗಳು, ಅವ್ನು ಮಾಡ್ತಾ ಇದ್ದಿದ್ದೆಲ್ಲ ನೋಡ್ಕೊಂಡು ಕೂತಿದ್ವಿ. ಅಲ್ಲಿಂದ ಹೊರಟು ಇವಾಗ ದೇವಸ್ಥಾನದ ಶಾಪಲ್ಲಿ ಒಂದು ಕೈಗೆ ಕಟ್ಕೊಳ್ಳೋದಕ್ಕೆ ದಾರ ಮತ್ತು ಹಣೆಗಿಟ್ಕೊಳ್ಳೋದಕ್ಕೆ ಗಂಧನ ತೊಗೋತಾ ಇದ್ದೀವಿ. ನನ್ನ ಹಸ್ಬೆಂಡು ಪ್ರತಿ ವರ್ಷ ಅವ್ರ ಬರ್ತಡೇ ದಿನ ದಾರನ ಚೇಂಜ್ ಮಾಡ್ತಾರೆ. ಇವೆರಡನ್ನೂ ತಗೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಭೂತಪ್ಪನ ದೇವಸ್ಥಾನಕ್ಕೆ. ಮುಂಚೆ ಎಷ್ಟು ಚಿಕ್ಕ ಗುಡಿ ಇತ್ತು ಇದು, ಇವಾಗ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮೆಟ್ಲುಗಳು ಅಷ್ಟೇ ಕಲ್ಲಿನ ಮೆಟ್ಲುಗಳಿದ್ವು. ಇವಾಗ ಮೆಟ್ಲಿಗೆ ಟೈಲ್ಸು, ಮೇಲ್ಗಡೆ ಟಾಪು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವೊಂದು 3 ವರ್ಷದ ಮುಂಚೆ ಬಂದಿದ್ವಿ, ಅವಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವಲ್ಲೇ ಸ್ವಲ್ಪ ಕಾಲ ಕಳೆದು ಫೋಟೋಸು ಎಲ್ಲ ತಕ್ಕೊಂಡ್ವಿ. ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು, ವ್ಯೂ ಅಷ್ಟೇ ಚೆನ್ನಾಗಿತ್ತು. ಮತ್ತಿವಾಗ ಅಲ್ಲಿಂದ ಹೊರಡೋ ಅಂಥ ಸಮಯನೂ ಬಂತು. ನಾವು ಹೊರಟು ಮತ್ತೆ ಕೊನೆಯದಾಗಿ ದೇವಸ್ಥಾನದ ಹತ್ರ ಫೋಟೋ ಎಲ್ಲ ತಕ್ಕೊಂಡು ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಕೊಲ್ಲೂರಿಗೆ ಹೋಗಬೇಕಾಗಿತ್ತು. ಬಸ್ ಸ್ಟಾಪಲ್ಲಿ ಬಂದು ನೋಡಿದ್ರೆ ಒಂದೂ ಕೊಲ್ಲೂರಿನ ಬಸ್ ಇರಲಿಲ್ಲ. ಅಲ್ಲಿ ಐಸ್ ಕ್ರೀಮ್ ಶಾಪ್ ಅವ್ರನ್ನ ಕೇಳಿದ್ದಕ್ಕೆ ಅಲ್ಲೊಂದು ಬಸ್ ನಿಂತಿದೆ, ಅದು ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಹತ್ಕೊಂಡ್ವಿ. ಬಸ್ಸು ಶುರುವಾಗಿದ್ದ ತಕ್ಷಣ ನನ್ನ ಮಗಂಗೆ ನಿದ್ದೆ ಬಂದ್ಬಿಡ್ತೇನೋ, ಬಟ್ಟೆ ಎಲ್ಲ ಚೇಂಜ್ ಮಾಡಿಸ್ಕೊಂಬಿಟ್ಟು ಮಲ್ಕೊಂಬಿಟ್ಟ. ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತಾ. ಹೇಳಬೇಕಾ, ಆ ಮಣ್ಣಿನ ವಾಸನೆ, ಆ ಸೊಗಡು, ಆ ವಾತಾವರಣ ಸ್ವರ್ಗ. ನೋಡ್ತಾ ಸೂರ್ಯನು ತಣ್ಣಗಾಗಿ ಮುಳುಗೋ ಹೊತ್ತಿಗೆ ಬಂದಿತ್ತು. ಬೆಳಗ್ಗೆಯಿಂದ ಬಿಸಿಲಲ್ಲಿ ಬೆಂದಿದ್ದಕ್ಕೂ ಸಂಜೆ ಆಗ್ತಾ ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು. ಅಷ್ಟರಲ್ಲೇ ನಾವು ಕೊಲ್ಲೂರು ರೀಚ್ ಆದ್ವಿ. ಬ್ಯಾಗ್ಗಳನ್ನೆಲ್ಲ ಇಟ್ಟು ಫ್ರೆಶ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲೇ ದೇವಸ್ಥಾನದ ರೂಮ್ನ ಬುಕ್ ಮಾಡ್ಕೊಂಡ್ವಿ. ಫ್ರೆಶ್ ಅಪ್ ಆಗಿ ನಾವು ಇವಾಗ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬರ್ತಾ ದಾರಿಯಲ್ಲೇ ಐಸ್ ಕ್ರೀಮ್ ಕೊಡಿಸು ಅಂತ ನನ್ನ ಮಗನ ಹಠ. ರೂಮಿಂದ ಬರೀ ಕಾಲಲ್ಲಿ ನಡ್ಕೊಂಬಂದ್ವಲ್ಲ, ಅದಕ್ಕೆ ಕಾಲೆಲ್ಲ ತೊಳ್ಕೊಂಡು ಹೋಗೋಣ ಅಂತ ಕಾಲು ತೊಳ್ಕೊತಾ ಇದ್ದೀವಿ.
ಮೂಕಾಂಬಿಕೆ ದೇವಸ್ಥಾನದಲ್ಲಿ ಸಿಗಂದೂರ್ಗಿನ್ನ ಡಬ್ಬಲ್ ಜನ ಇದ್ದಾರೆ. ರಥೋತ್ಸವ ಎಲ್ಲ ನಡೀತಿತ್ತಲ್ಲ, ಅದಕ್ಕೆ ಸೈಡಲ್ಲಿ ಕೂತಿದ್ದೀವಿ. ನಮ್ಮ ಹಳ್ಳಿ ನೋಡಿ ಹೆಂಗೆ ನೋಡ್ತಾವನೆ. ಇಲ್ಲಿ ಮಾತ್ರ ಅನ್ನಪ್ರಸಾದ ಅದ್ಭುತವಾಗಿತ್ತು. ನನಗಂತೂ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇತ್ತು, ಆದರೆ ಹೊಟ್ಟೆ ತುಂಬಿತ್ತು. ಇವಾಗ ಕೊನೆಗೆ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ರೂಮಿಗೆ ಹೋಗಿ ಎಲ್ಲ ಶೇರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಫ್ಯಾಮಿಲಿ ಪ್ಯಾಕ್ ತೊಗೊಂಡ್ವಿ, ಚಿಕ್ಕದಾದರೆ ಸುಮ್ಮನೆ ಅಲ್ಲೆಲ್ಲ ಕಸ ಆಗುತ್ತೆ ಅಂದ್ಬಿಟ್ಟು ಫ್ಯಾಮಿಲಿ ಪ್ಯಾಕೇ ತೊಗೊಂಡ್ವಿ. ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾವ್ನು ನೋಡಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಮುಂದುವರೆದ ಭಾಗದಲ್ಲಿ ಭೇಟಿಯಾಗೋಣ. ಹರೇ ಕೃಷ್ಣ.